ಕೊಲ್ಲಿಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಮಣ್ಣಲ್ಲಿ ಬೀಜಾವಯೋ ಹೊತ್ತೇನೆ ಸಂಕ್ರಾಂತಿ. ಇದು ಒಂದು ಭಾರತದ ಗ್ರಾಮ ಭಾರತದ ಕಲ್ಪನೆಯನ್ನು ಹೇಗೆ ನಿಧಾನವಾಗಿ ನಗರೀಕರಣದತ್ತ ಹೆಜ್ಜೆ ಹಾಕುವಾಗ ಅವಸ್ಥೆಗಳನ್ನು ಗ್ಲೋಬಲೈಸೇಷನ್ ಅನ್ನುವ ಒಂದು ಇದು ನಮ್ಮ ಭಾರತ ದೇಶ ಭಾರತದ ಈ ಸಂಸ್ಕೃತಿಯ ಮೇಲೆ ಹೇಗೆಲ್ಲ ಪರಿಣಾಮ ಮಾಡ್ತದೆ. ನಾಗಾಭರಣ ಆವರಣ ನಾಗಾಭರಣ ಆವರಣ. ನಮಸ್ಕಾರ. ನಾಗಾಭರಣ ಆವರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಮೆಗಾ ಧಾರಾವಾಹಿಗಳ ಮಹಾ ಧಾರಾವಾಹಿಗಳ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಂತಹ ಕೆಲವು ತಂಡಗಳಲ್ಲಿ ನಮ್ಮದು ಒಂದು ತಂಡ. ಹೇಗಾಯಿತು ಈ ತಂಡ, ಹೇಗೆ ನಾವು ಅವುಗಳನ್ನು ಸಾಧಿಸ್ತೀವಿ, ಇವುಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಿದ್ದೇವೆ. ಆತ್ಮೀಯರೇ, ಈಗ ನೇರವಾಗಿ ನಾನು ಸಂಕ್ರಾಂತಿಯ ಮೂಲ ಆಶಯಕ್ಕೆ ಮತ್ತು ಹೇಗೆ ಅದು ಪ್ರಾರಂಭವಾಯಿತು, ನಮ್ಮ ತಂಡ ಹೇಗೆ ಕಟ್ಟಿಕೊಂಡ್ವಿ ನಾವು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಚಂದ್ರು, ಸ್ವಾಗತ. ಸೊ ನಿನಗೆ ಗೊತ್ತಿದ್ದ ಹಾಗೆ ನಾವು ಹೇಗೆ ಪ್ರಾರಂಭ ಮಾಡಿದ್ವಿ ಮತ್ತು ನಮ್ಮ ಆಶಯ ಏನಿತ್ತು, ಸಂಕ್ರಾಂತಿಯ ಆಶಯ, ಇವುಗಳನ್ನು ಸ್ವಲ್ಪ ಚರ್ಚೆ ಮಾಡೋಣ. ಓಕೆ, ನಾನು ಈ ಮಹಾ ಧಾರಾವಾಹಿ ಸಂಕ್ರಾಂತಿಯ ಕಥೆಯ ಕಾಲಘಟ್ಟವನ್ನು ನಾನು ಸ್ವಲ್ಪ ಚರ್ಚೆ ಮಾಡ್ತೀನಿ. ಭಾಳ ಮುಖ್ಯ ಇದು. ಏಕೆಂತಂದರೆ ಒಂದು ಮೆಗಾ ಧಾರಾವಾಹಿ ಮಾಡಬೇಕಾದ್ರೆ ಆ ಕಥೆಯ ಕಾಲಘಟ್ಟ ಯಾವುದು. ಇಲ್ಲಿ ನಾವು ಗುರ್ತಿಸೋದು ಒಂದು 70ರ ದಶಕದ ಕಾಲದಲ್ಲಿ ನಡೆಯುವಂತಹ ಕಥೆನ ನಾವು ಈ ಮಹಾಧಾರಾವಾಹಿ ಸಂಕ್ರಾಂತಿಗೆ ನಾವು ಆರಿಸ್ಕೊಂಡಂಥದ್ದು. 70ರ ದಶಕದಲ್ಲಿ ಏನಂದರೆ ಗ್ಲೋಬಲೈಸೇಷನ್ ಅನ್ನುವ ಒಂದು ಇದು ನಮ್ಮ ಭಾರತ ದೇಶದಲ್ಲಿ ಭಾರತದ ನಮ್ಮ ಈ ಸಂಸ್ಕೃತಿಯ ಮೇಲೆ ಹೇಗೆಲ್ಲ ಪರಿಣಾಮ ಮಾಡ್ತು, ಅದರಲ್ಲೂ ಗ್ರಾಮೀಣ ಬದುಕಿನ ಮೇಲೆ ಗ್ಲೋಬಲೈಸೇಷನ್ ಮಾಡಿದಂಥ ಒಂದು ಪರಿಣಾಮ ಈ ನಮ್ಮ ಈ ಮೆಗಾ ಧಾರಾವಾಹಿಯ ಕಥೆಯಲ್ಲಿ ನಾವು ಕಾಣಬಹುದು. ಹಾಗಾಗಿ ಇಲ್ಲಿ ಬರುವಂತಹ ಘಟನೆಗಳು, ಪಾತ್ರಗಳು ಇವೆಲ್ಲವೂ ಒಂದು ನೈಜ ಪಾತ್ರಗಳು ಅನ್ನೋದನ್ನು ನಾವು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀವಿ. ಗ್ರಾಮೀಣ ಬದುಕನ್ನು ಆರಿಸ್ಕೊಂಡು ನಾವು ಒಂದು ಮಹಾ ಧಾರಾವಾಹಿಯನ್ನು ಮಾಡಲಿಕ್ಕೆ ಹೊರಟ್ವಿ. ಕಾರಣ 1970ರ ದಶಕದಲ್ಲಿ ನೀ ಹೇಳಿದ ಹಾಗೇನೆ ಭಾರತ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇತ್ತು. ಒಂದು ರೀತಿ ಮಾರುಕಟ್ಟೆಯನ್ನು, ಓಪನ್ ಮಾರುಕಟ್ಟೆಯನ್ನು ತರ್ಕೊಟ್ಟಿತ್ತು. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಸಾಧ್ಯತೆಗಳು ದೊಡ್ಡದಾಗ್ತಾ ಬಂದಿದ್ವು. ನಗರೀಕರಣದ ಒಟ್ಟಾರೆ ಪ್ರಭಾವ ಸಣ್ಣ ಸಣ್ಣ ಹಳ್ಳಿಗಳ ಮೇಲೆ ಆಗ್ತಾ ಇತ್ತು. ಅದರ ಜೊತೆಯಲ್ಲಿ ಹಳ್ಳಿಗಳ ಬದುಕು ಕೂಡ ಒಂದು ರೀತಿ ಈ ಭ್ರಮಾಲೋಕದ ಕಡೆ ದತ್ತ ಹೆಜ್ಜೆ ಆಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಆ ಕಾಲಘಟ್ಟವನ್ನು ಗುರುತಿಸಿಕೊಂಡು ಇದರಲ್ಲಿ ಒಂದು ಮಹಾ ಧಾರಾವಾಹಿ ಮಾಡಬಹುದು ಅನ್ನುವಂತಹ ಆಶಯ ಯಾವುದಿತ್ತು ಹಾಗಾದರೆ? ನಂಬಿಕೆಯ ನೆಲೆಗಟ್ಟಿನ ಮೇಲೆ ಗ್ರಾಮೀಣ ಬದುಕು ನಿಂತಿತ್ತು ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಯಾಕೆ ಈ ಗ್ಲೋಬಲೈಸೇಷನ್ನು ಅಥವಾ ಮಾರುಕಟ್ಟೆಯ ವಿಸ್ತರಣೆ, ಎಲ್ಲವೂ ಜಗತ್ತೇ ಒಂದು ಮಾರುಕಟ್ಟೆ, ಈ ಎಲ್ಲ ಕಲ್ಪನೆಗಳೆಲ್ಲ ಇತ್ತೀಚೆಗೆ ಅಂದರೆ ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ಬಂದಂಥ ಒಂದು ಆಲೋಚನೆಗಳು. ಹಾಗಾಗಿ ಗ್ರಾಮೀಣ ಬದುಕನ್ನು ಇದ್ದಂಥ ಅವರಿಗೆ ಇದು ಒಂದು ರೀತಿಯ ಶಾಕ್ ಕೊಡುವಂಥ ಒಂದು ಪರಿಣಾಮ, ಗ್ರಾಮೀಣ ಬದುಕಿನ ಮೇಲೆ ಮಾಡಿದಂಥ ಪರಿಣಾಮ. ಜೊತೆಗೆ ಈ ಹೆದ್ದಾರಿಯ ಸೃಷ್ಟಿ, ಗ್ಲೋಬಲೈಸೇಷನ್ ಪರಿಣಾಮವಾಗಿ ಹೆದ್ದಾರಿಗಳ ಸೃಷ್ಟಿ ಆಯಿತು. ಆ ಹೆದ್ದಾರಿಗಳೇನು ಮಾಡ್ತು, ನಮ್ಮ ಹಳ್ಳಿಗಳ ಒಡೆದು ಚೂರು ಮಾಡಾಕ್ಬಿಡ್ತು. ಹಳ್ಳಿಯ ನಡುವೆನೇ ಒಂದು ಹೆದ್ದಾರಿ ಆಯಿತು. ಆವಾಗ ಅಂಥ ಸಂದರ್ಭದಲ್ಲಿ ಈ ಹಳ್ಳಿಯ ಬದುಕು ಒಂಥರ ಜಟಿಲವಾಗಿ, ಒಂಥರ ತಲ್ಲಣದ ಬದುಕು ಸೃಷ್ಟಿಯಾಗೋಯ್ತು. ಈ ಥರದ ತಲ್ಲಣಗಳನ್ನು ನಾವು ಈ ಕಥೆಯಲ್ಲಿ ತರುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಾನು ಇದಕ್ಕೆ ಒಂದು ಮುನ್ನುಡಿಯನ್ನು ಹೇಳ್ತೇನೆ. ಕಾರಣ ಏನಪ್ಪ ಅಂತಂದರೆ, ನಾನು ಆಗಾಗಲೇ ಸಾಕಷ್ಟು ಧಾರಾವಾಹಿಗಳನ್ನ ಮಾಡ್ತಾಯಿದ್ದೆ. ಆಗೆಲ್ಲ 13 ಅಥವಾ 26 ಎಪಿಸೋಡ್ಗಳನ್ನು ಧಾರಾವಾಹಿಗಳೇ ನಡೀತಾ ಇದ್ದಂಥ ಕಾಲಘಟ್ಟ. ಅದಾದ ಮೇಲೆ ಒಂದು 2-3 ಮೆಗಾ ಕನ್ನಡದ ಧಾರಾವಾಹಿಗಳು ಪ್ರಾರಂಭ ಆದವು. ಅದು ಒಂದು ಅರ್ಥದಲ್ಲಿ
ಮನೆತನ, ಶಕ್ತಿ, ಈ ಥರದ ಕೆಲವು ಧಾರಾವಾಹಿಗಳು ನಡೀತಾ ಇತ್ತು. ಆದರೆ ನಾವು ಆರಿಸಿಕೊಂಡ ವಸ್ತು ಹೇಗಿತ್ತಪ್ಪ ಅಂತಂದರೆ, ಕೇವಲ ಒಂದು ಕುಟುಂಬ ಅಥವಾ ಕೇವಲ ಒಂದು ಕುಟುಂಬದ ಸುತ್ತ ನಡೆಯುವ ಕತೆ ಈ ರೀತಿ ಯೋಚನೆ ಮಾಡಲಿಲ್ಲ ನಾವು. ಇಡೀ ಗ್ರಾಮವನ್ನು ಭಾರತದ ರೆಪ್ರೆಸೆಂಟೇಟಿವ್ ಆಗಿ, ಭಾರತದ ರೆಪ್ರೆಸೆಂಟೇಟಿವ್ ಆಗಿ ಒಂದು ಗ್ರಾಮವನ್ನೇ ತಗೊಂಡು ಆ ಗ್ರಾಮದಲ್ಲಿರುವ ಪ್ರತಿಯೊಂದು ವ್ಯಕ್ತಿಯೂ ಕೂಡ ತನ್ನ ಜೀವನ ಕ್ರಮವನ್ನು ಇವತ್ತಿನ ಆ ಪರಿಸ್ಥಿತಿಯಿಂದಾಗಿ ಯಾವ ರೀತಿ ಶೈಲಿಗಳನ್ನು ಚೇಂಜ್ ಮಾಡ್ಕೋತಾ ಬಂದರು, ಹೌದು, ಇವುಗಳನ್ನು ಕೂಡ ನಾವು ಅರ್ಥೈಸ್ಕೊಳ್ತಾ ಹೋದ್ವಿ. ಹಾಗಾಗಿ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇತ್ತಲ್ಲ, ಒಂದು ಸಂದಿಗ್ಧತೆ ಇದ್ದ ಕಾಲಘಟ್ಟ ಇತ್ತಲ್ಲ, ಆ ಸ್ಥಿತ್ಯಂತರದ ಕಾಲಘಟ್ಟ ಇತ್ತಲ್ಲ, ಆ ಕಾಲಘಟ್ಟವನ್ನು ಗುರುತಿಸಿದ ಕಾರಣಕ್ಕಾಗಿ ಇದು ಒಂದು ಭಾರತದ ಕಲ್ಪನೆಯನ್ನು ಹೇಗೆ ನಿಧಾನವಾಗಿ ನಗರೀಕರಣದತ್ತ ಹೆಜ್ಜೆ ಹಾಕುವಾಗ ಅದು ಪಡುವಂತಹ ಅವಸ್ಥೆಗಳನ್ನು ಇದು ಚಿತ್ರಿಸ್ಕೊಳ್ತಾ ಹೋಯ್ತು. ಇದನ್ನು ನನಗೆ ಮೊದಲು ಮಾಡಬೇಕು ಅಂತ ಹೊರಟಾಗ ನನಗೆ ಬಹಳ ಇನ್ಫ್ಲೂಯೆನ್ಸ್ ಮಾಡಿದಂಥ ಹಲವು ಕಾದಂಬರಿಗಳಿದೆ. ಅದು ಇಂಥದ್ದೇ ಕಾದಂಬರಿ ಅಂತಲ್ಲ, ರಾಮಾಯಣ ಇರಬಹುದು, ನಾಗೇಗೌಡರ ಹಲವು ಕಾದಂಬರಿಗಳಿರ್ಬೋದು, ಹೆಜ್ಜೆಗಳು ಇರ್ಬೋದು, ಆ್ಯಂಡ್ ಶಿವರಾಮ್ ಕಾರಂತರ ಹಲವು ಕಾದಂಬರಿಗಳಿರ್ಬೋದು. ನಮಗೆ ನಮ್ಮ ಅನುಭವ ಇತ್ತಲ್ಲ, ನಾನು ಈಗಾಗಲೇ ಅಷ್ಟರಲ್ಲೇ ಜನ್ಮದ ಜೋಡಿ ಮಾಡಿದ್ದೆ. ಸೊ ಒಂದು ಅರ್ಥದಲ್ಲಿ ಇಡೀ ಕನ್ನಡ ಸಿನಿಮಾಗೆ ಒಂದು ಹೊಸ ಆಯಾಮವನ್ನು ಹುಡುಕುವ ಜಾಗ ಅಲ್ಲಿ ಬಂದುಬಿಟ್ಟಿತ್ತು. ಅದು ಟೆಲಿವಿಷನ್ನಲ್ಲೂ ಬರಬೇಕು ಅನ್ನೋ ಕಾರಣದಿಂದಾಗಿ ನಾನೇನು ಮಾಡಿದೆ, ಒಂದು ಗ್ರಾಮ ಕಥೆಯನ್ನು ಉಳ್ಳಂತಹ ಒಟ್ಟಾರೆಯಾಗಿ ನನ್ನ ಅನುಭವಗಳನ್ನು ಜೊತೆಯಲ್ಲಿ ಉಳಿದವರ ಅನುಭವಗಳನ್ನು ಕ್ರೋಢೀಕರಿಸಬಹುದಾದಂತಹ ಒಂದು ವಸ್ತುವನ್ನು ಹಿಡ್ಕೋಬೇಕು ಅಂತ ಹೊರಟಿದ್ವಿ. ಹಾಗಾಗಿ ಮೊದಲು ನಾವು ರೈಟರ್ಗಳನ್ನ ಫಸ್ಟ್ ಗುಂಪು ಮಾಡಿದಾಗ ಆ ರೀತಿಯ ಕಥೆಯನ್ನು ಹೊಂದಿಸ್ಕೊಂಡು ಹೋಗೋ, ಯಾಕೆಂದರೆ KR ಮೊದಲು ಬರಲಿಲ್ಲ, ಮೊದಲು KR ಇರಲಿಲ್ಲ, ಆಮೇಲೆ ಜಾಯ್ನ್ ಆಗಿದ್ದು. ಸೊ HV ರಾಮಚಂದ್ರ ರಾವ್ ಇದ್ದರು. ಸೊ HVR ಅವರನ್ನು, ಅವರು ಈಗಾಗಲೇ ಸಾಕಷ್ಟು ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಾಕಷ್ಟು ಅವರ ರೈಟಿಂಗ್ ಇತ್ತು, ಅವರಿಂದಾಗಿ ಹೊಸ ಹೊಸ ಪ್ರಯೋಗಗಳಾಗಿದ್ದು ಅನ್ನೋದೆಲ್ಲ ಗೊತ್ತಿದ್ದರಿಂದ ಆ ಪ್ರತಿಭೆಯನ್ನು ಹಾಗೆ ಬಳಸ್ಕೊಂಡು ಏನಾದರೂ ಮಾಡಬೇಕು ಅಂತ ಹೊರಟಿದ್ದು. ಸೊ ಸುಮಾರು ಒಂದು 6 ಜನರ ರೈಟರ್ಗಳನ್ನು ನಾವು ಲಿಸ್ಟ್ ಮಾಡ್ತೀವಿ. ಆ ರೈಟರ್ಗಳ ಜೊತೆಯಲ್ಲಿ ಕೂತ್ಕೊಂಡು ಫಸ್ಟ್ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಒಂದು ಅರ್ಥದಲ್ಲಿ ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ಒಂದು ಮಹಾಧಾರಾವಾಹಿಯನ್ನು ಬರೀಬೇಕಾದ್ರೆ ಇವರೊಂದು ಒಬ್ಬರೋ ಇಬ್ಬರೋ ಇದ್ರೆ ಸಾಕಾಗತ್ತಾ, ಇದೇನಿದು ಒಂದು ದಂಡೇ ಕಟ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ. HV ರಾಮಚಂದ್ರ ರಾವ್, ಅದರ ನಂತರ ಕೋಟ್ಗಾನಹಳ್ಳಿ ರಾಮಯ್ಯ, ಆಮೇಲೆ MS ನರಸಿಂಹಮೂರ್ತಿ, ನೀನು, ರಿಚರ್ಡ್ ಲೂಯಿಸು, ಮಾಯಸಂದ್ರ ಕೃಷ್ಣ ಪ್ರಸಾದ್, ಮಂಜುನಾಥ್ ಬೆಳಕೆರೆ, ನಾಗರಾಜ್ ಕೋಟೆ, ಸುನಿಲ್ ಕುಮಾರ್ ಸಿಂಗ್, ದೊಡ್ಡೀರಯ್ಯ, ಇದರಲ್ಲಿ ಇನ್ವಾಲ್ವ್ ಆಗದವರೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ರೈಟಿಂಗಲ್ಲಿ ಸಾಕಷ್ಟು ಜನ ಬಂದರು. ಮೂಲ ಕಥೆಯನ್ನು, ಮೂಲ ಆಶಯಗಳನ್ನು ಗುರುತಿಸುವಾಗ ಅದು ಕೋಟ್ಗಾನಹಳ್ಳಿ ರಾಮಯ್ಯ ಮತ್ತು HVR ಅವರ ಕಥೆಗಳನ್ನು ಆಧರಿಸಿಕೊಂಡೇ ಹೋಗ್ತಾ ಇದ್ವಿ. ಅದಕ್ಕೆ ಕಾಂಟ್ರಿಬ್ಯೂಟರಿಯಾಗಿ ನೀನು, NA ಸೂರಿ, ನಾನು ಇತ್ಯಾದಿಗಳು ಅವ್ರ ಜೊತೆ ಸೀಟಿಂಗಲ್ಲಿ ಕೂತ್ಕೋತಾ ಇದ್ವಿ. ಹೌದು. ಹಾಗಾಗಿ ನಿಮ್ಮ ಅನುಭವ, ಸೂರ್ಯ ಅನುಭವ, ನನ್ನ ಅನುಭವ, ನಾವೆಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದವರಾದ್ದರಿಂದ ನಮಗೆ ಆ ಅನುಭವಗಳ ಜೊತೆಯಲ್ಲಿ ಇದ್ದಿದ್ದರಿಂದ ಅದನ್ನು ಇಲ್ಲಿ ಧಾರೆ ಎರಿತಾ ಬಂದ್ವಿ. ಎಸ್, ಸಂಕ್ರಾಂತಿ ಹೇಗೆ ಹುಟ್ಕೋತು ಅಂದರೆ ಹೀಗೆ, ಕರೆಕ್ಟ್, ಅದಕ್ಕೆ ಏಕ್ದಮ್ ಹುಟ್ಕೊಳ್ಳೋ ಅಂತ ಇದಲ್ಲ, ಆದರೆ ಅದಕ್ಕೊಂದು ನಿರ್ದಿಷ್ಟವಾದ ದಿಕ್ಕು ಬಂದದ್ದು. ಹೌದು, ಕೋಟ್ಗಾನಹಳ್ಳಿ ರಾಮಯ್ಯ ಅದಕ್ಕೊಂದು ದಿಕ್ಕನ್ನು ತೋರಿಸಿದಾಗ. ಹೌದು, ಎಸ್, ಅದು ಏನು ಅನ್ನೋದು ನಿನಗೆ ಗೊತ್ತಿದೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನೀನು ಹೇಳ್ತೇನೆ. ಬಾಲಣ್ಣ ಪೊಲೀಸ್ನವ್ರನ್ನ ಕರ್ಕೊಂಡ್ಬಿಟ್ಟವನೆ. ಪೊಲೀಸ್ನವ್ರ ಮತ್ತೆ ಬಂತಲ್ಲ ಗ್ರಾಚಾರ, ಇವ್ರು ಯಾಕೋ ಬರಕೋದ್ರು? ನೀನ್ ಹೋಗಿ ಸ್ಪೆಷಲ್ ಆಗಿ 2 ಬಾದಾಮಿ ಹಾಲ್ ಮಾಡ್ಕೊ ಬಾ. ಸಕ್ಕರೆ ಹಾಕ್ಲೋ ಬೆಲ್ಲ ಹಾಕ್ಲೋ? ಸಕ್ಕರೆ ಹಾಕೋಗ. ಬನ್ನಿ ಸ್ವಾಮಿ, 1-2 ಬಿಸಿ ಇಡ್ಲಿ ತಿನ್ಕೊಂಡೋಗಿ ಬನ್ನಿ. ಬೇಡ ಬಲಯ್ಯ, ನಂಗೆ ತುಂಬಾ ಕೆಲಸ ಇದೆ. ನೀ ಒಂದಪ್ಪ ಬಂದು ಮಟ್ಟ ಹಾಕಿದ್ರೆ ಸಾಕಾಗಕ್ಕಿಲ್ಲ ನೋಡು, ಆಗಾಗ ಬಂದು ಹಾಕ್ತಾ ಇರ್ಬೇಕು. ಬೆಳಿಯಾಕೆ ಬಿಡ್ಕೊಡ್ದು. ಹಾಗಾಗಿ ಬಂದು ಮಟ್ಟ ಹಾಕ್ತಾರನ ಬಿಡಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಇಪ್ಪಟ್ಟು ಹೋಗಿ ಬನ್ನಿ, ಯೋಚನೆ ಮಾಡಬೇಡಿ. ಏನ್ ಸುಂದ್ರವ, ಚೆನ್ನಾಗಿದೀಯಾ? ಹ್ಞೂ ಕಣಣ್ಣ, ಚೆನ್ನಾಗಿದ್ದೀನಿ. ಅದೇನು ಆಚೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಬನ್ನಿ ಒಳಗಡೆ ಕೂತ್ಕೊಳ್ಳಿ. ಅಕ್ಕ, ಬಾದಾಮಿ ಅಲ್ಲೂ ತಯಾರಾಗೈತೆ, ಅದಕ್ಕೆ ಅಲ್ಲಿ ಸಿಪ್ಪೆನು ಹಾಕಿದೀನಿ. ಮತ್ತೆ ಬಾದಾಮಿ ಹಾಲು ಕುಡ್ಕೊಂಡು ಹೋಗಿರಂತೆ, ಬನ್ನಿ. ನೋಡಮ್ಮ, ನಿನ್ ಬಾದಾಮಿ ಹಾಲು ಬೇಡ, ಐಹೊಳೆ ಹಾಲು ಬೇಡ, ನಮ್ಗೆ ಕೆಲಸ ಐತೆ, ನಾವು ಬರ್ತೀವೇನೋ. ಅದಕ್ಕೆ ಯಾಕ ಹಂಗಾಡ್ತೀಯ? ಬಾಲಣ್ಣ,
ಮತ್ತೆ ನನ್ಗೆ ಎದುರಿಕೆ ಆಗಿತ್ತು. ಒತ್ತಾರೆ ನೀನನ್ನ ಬೈದ್ ಬಿಟ್ನಲ್ಲ, ಅದಕ್ಕೆ ನನ್ನಿಂದಾನೇ ನಿನ್ನ ಟೇಷನ್ ಕರ್ಕೊಂಡು ಹೋಗೋರೆ ಅಂತ ಜನ ಎಲ್ಲ ನನ್ನನ್ ಬೈತಿದ್ರು ಗೊತ್ತಾ. ಬಿಡು, ನನ್ನನ್ನು ಯಾವ ಮಗ ಟೇಷನ್ ಕಳಿಸ್ತಾನೆ, ಅವರೇ ನನ್ನನ್ನು ಕರ್ಸ್ಕೊಂಡಿದ್ರು. ಅವ್ರೆ ಅಂದ್ರೆ ಕಾನ್ಸ್ಟೇಬಲ್ ಅವರಲ್ಲ, ಇನ್ಸ್ಪೆಕ್ಟ್ರಾ? ಅವ್ರಿಗಿಂತ ದೊಡ್ಡವ್ರು. ಅವ್ರಕಿನ್ನ ದೊಡ್ಡವರ? ಸರ್ಕಲ್ ಇನ್ಸ್ಪೆಕ್ಟರ್ ಸಾಮ್ಸಿಂಗ್ ಯಾರು? ಅರ್ಧ ಕರೆಕ್ಟ್, ಆದ್ರೆ ಅದಕ್ಕಿಂತ ದೊಡ್ಡವ್ರು. ಅವ್ರಕಿನ್ನ ದೊಡ್ಡವ್ರು ಯಾರು? ನಿಂಗೇನು ಗೊತ್ತೇನದು ಬಿರ? ನಿಂಗೆ ಟೈಲರ್ಣ? ನಂಗೆ ಗೊತ್ತಿಲ್ಲ. ಯಾರು? ಯಾರು ಸುಡ್ಗಾಡು. ಸರಿ, ನಿನ್ಗ ಅಲ್ಲ ಅಂತ ರಾಜಕಾರಿ ಏನಿತ್ತಪ್ಪ? ಪೊಲೀಸ್ನವ್ರು ಮಾಡೋ ಕೆಲಸರೇ ನಾನು ಮಾಡ್ದೆ. ಬಲಿ ಆಗ್ತೆ, ಮಟ್ಟ ಆಗ್ತೆ, ಸೆಕ್ಷನ್ 420 ಹಾಕಿ ಮತ್ತೆ ಈಚಿಗೆ ಬರ್ದಂಗ್ ಮಾಡ್ದೆ. ನೋಡ್ ಸಾಹೇಬ್ರು ಬೇಸ್ ಅಂದ್ರು. ಯಪ್ಪೋ ಯಪ್ಪೋ ಯಪ್ಪೋ, ನೀ ಇಂಥವನಂತ ನಂಗೆ ಗೊತ್ತೇ ಇರ್ಲಿಲ್ಲ ನೋಡ್ ಬಾಲಣ್ಣ. ನಿನ್ಗೆ ಈ ದೊಡ್ಡ ಸಾಹೇಬ್ರು ಗುರ್ತಿದ್ದಾರೆ ಅಂತ ನನ್ ತಿಳಿದೇ ಇರ್ಲಿಲ್ಲ. ಪ್ರಾಣೇಶ, ನಮ್ ಬಾಲಣ್ಣಂಗೆ 2 ಚಮಚ ಬಾದಾಮಿ ಪುಡಿ ಹಾಕಿ ಹಾಲ್ ತಂದ್ಕೊಡು. ಆಗಕ್ಕಿಲ್ಲ ಹೋಗಕ್ಕ, ಈಟೊತ್ನಾಗ ಯಾವ ನನ್ ಮಗ ಕಟಿಂಗ್ ಹೋಯ್ತಾನೆ. ಕಟಿಂಗ್ ಅಲ್ವೋ, ಬಾದಾಮಿ ಹಾಲು. ಇದ್ ನ್ಯಾಯನೇನಕ್ಕ? ಆ ನನ್ ಮಗಂಗ್ ಯಾರು ಗಿರಾಕಿ ಇಲ್ಲ ಅಂತ ನನ್ನನ್ ಕಳ್ಸೋದ? ಈ ಕಡೆಯಿಂದ ಕೊಟ್ಟಂದ್ರೆ ಅಲ್ಲೆಲ್ಲ ಉದುರು ಬಿಡ್ಬೇಕು. ಬಾದಾಮಿ ಹಾಲು. ಓ, ಬಾದಾಮಿ ಹಾಲ? ಬಾದಾಮಿ ಹಾಕ್ದೆ, ಹಾಕೊಡ್ತೀನಿ ಹಾಲು. ಸ್ಪೆಷಲ್ ಮಾಡ್ಕೊಂಬ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ದೆ ಇನ್ಸ್ಪೆಕ್ಟರ್ ಸಾಂಬ ಶಿವಾರ್ಗ್ ಹೇಳಿ ಬೆಂಡ ತಸ್ಬಿಡ್ತೀನಿ. ಬೇಡ ಕಣಪ್ಪೋ, ಪಾಪ ಏನೋ ಹುಡ್ಗ ತಿಳಿವಲ್ದು ಹೇಳ್ಬಿಟ್ಟ. ಸರಿ, ನಿನ್ನ ಟೇಸರ್ನಾಗ ಹೆಂಗ್ ನೋಡ್ಕೊಂಡ್ರು? ಅದ್ರ ಕತೆ ಏನ್ ಹೇಳ್ತೀಯಾ? ಅದೇ ಹೇಳು. ಅದೆಲ್ಲ ಹೇಳಕ್ ಆಗಕ್ಕಿಲ್ಲಪ್ಪ, ಹೇಳ್ಬೇಡ ಅಂತ ದೊಡ್ಡ ಸಾಹೇಬ್ರು ಹೇಳ್ಬಿಟ್ಟಾರೆ. ನಾನ್ ಕೇಳ್ತಿದ್ದೀನಿ, ನಾವ್ ಯಾರಿಗೂ ಹೇಳಕ್ಕಿಲ್ಲಪ್ಪ. ಏನ್ ಅಲ್ವೇನಪ್ಪ? ನಾವ್ ಯಾರಿಗೂ ಹೇಳಕ್ಕಿಲ್ಲ. ಹೇಳಪ್ಪ ಸುಂದ್ರಮ್ಮ, ನೀನ್ ಕೇಳ್ತಾ ಇದ್ಯಾ ಅಂತ ಹೇಳ್ತಾ ಇದೀನಿ. ಹೇಳ. ಆದ್ರೆ ನಾನು ಕೇಳುವಾಗ ಈದ್ ಬಾರ್ತಿನಲ್ಲಿ ಹಿಂದಿ ಹಾಡ್ ಹಾಕ್ಬೇಕು. ಹಿಂದಿನೋ ಅಂದಿನೋ ಆಗ್ತೀನಿ, ಹೇಳಪ್ಪ. ನನ್ನನ್ನ ಮಹಾರಾಜ ನೋಡ್ಕೊಂಡಾಗ ನೋಡ್ಕೊಂಡ್ರು. ಬಾಲಯ್ಯನವರೇ, ನೀವು ನಮಗ್ ಬೇಕಾದವರು, ನಿಮ್ಮಿಂದ ಬೇಕಾದಷ್ಟು ಕೆಲಸ ಆಗ್ಬೇಕಾಗಿದೆ ಅಂದ್ರು. ದುಬೀರ, ಇನ್ಮೇಲೆ ನಮ್ಮೂರ್ಗೊಂಥರ ಬಿಗಿ ಬಂದಂಗ. ಇನ್ ಮುಂದಕ್ಕೆ ಇನ್ಯಾವ ಕಳ್ರು ಕಾಕ್ರುವೆ ಅನ್ನಂಗಿಲ್ಲ. ಬರಣ ಇವತ್ತು ಇದೇ ಖುಷಿ ಒಳಗೆ ನಮ್ಗೆಲ್ಲ ತಿಂಡಿ ಕಾಫಿ ಕೊಡಿಸ್ಬಿಡೋ, ನಿನ್ನ ಹೆಸರು ಹೇಳ್ಕೊಂಡು ವಾಟ್ ತುಂಬ ತಿಂದಾಕ್ಬಿಡ್ತೀವಿ. ತಿಂಡಿ ಕೊಡ್ಸಕ್ ಆಗಕ್ಕಿಲ್ಲಪ್ಪ, ಬೇಕಾದ್ರೆ ಬಾದಾಮಿ ಹಾಲು ಕೊಡ್ಸೇನು. ಸುಂದ್ರಮ್ಮ, ನಮ್ ಸೇನೇತ್ರಿಗೆ 2 ಬಾದಾಮಿ ಹಾಲು ತಗೊಂಬ. ಓ, ತತ್ತೀನಿ. ಸಾಹೇಬ್ರು ನನಗ್ ಬರೀ ಬಂದಾನೆ ಕೊಟ್ರು. ಚಿಲ್ಲರೆ ಕಾಸಾಯ್ತಾ ನೋಡ್ತೀವಿ. ಕತ್ತಿ ಬಾಲು ಬಾಲಣ್ಣ, ಬಾಲಯ್ಯನವ್ರೆ, ಲೇ ಕತ್ತಿ ಕಾಳ್ ನನ್ನ ಮಗನೇ. ಇನ್ಸ್ಪೆಕ್ಟರ್ ತಾಕ್ ಹೋಗಕ್ಕೆ ಕತ್ರಿ ಯಾಕೆ? ಕತ್ತಿ ಯಾಕೆ? ನನ್ ಮಗನೇ, ಯಾರೋ ತಲಮಾಸ್ತವ್ರು ಸಿಕ್ಕವ್ರೆ ಅಂದ್ಬಿಟ್ಟು ಇಲ್ಲದ್ದೆಲ್ಲ ಬಿಡ್ತೀಯ. ನಿಜ ಹೇಳೋ, ಯಾಕೆ ಹೋಗಿದ್ದೆ ಅಂತ. ನಿಜ ಹೇಳಲಿಲ್ಲ ಅಂದ್ರೆ ಕತ್ರಿ ತಾನ್ ಮೂಗಿಗೆ ಚುಚ್ಬಿಡ್ತೀನಿ. ಲೇ, ನೀನ್ ನಿಜ ಹೇಳ್ದೆ ಹೋದ್ರೆ ಪೊಲೀಸ್ನವರು ನಿನ್ನ ಸ್ಟೇಷನ್ ಎಳ್ಕೊಂಡು ಹೋಗಿದ್ ಇಸಿಯಾನ ಊರ್ ತುಂಬಾ ತಮಟೆ ತಗೊಂಡು ಟಂಕಣ ಅಂತ ಸಾರ್ಕೊಂಡ್ಬಂದ್ಬಿಡ್ತೀನಿ. ಬೇಡ ಕಟ್ರಪ್ಪ, ಹೇಳ್ತೀನಿ. ಅದು ದೊಡ್ಡ ಸಾಹೇಬ್ರು ಹೊಸಾಗ್ ಬಂದವ್ರಲ್ಲ, ಅವ್ರ ಅಮ್ಮಂಗೆ ತಲೆ ಬಡ್ಸಕ್ಕಾಗಿಲ್ಲ. ಎಲ್ಲ ದುಬ್ಬಿರಾ, ಇವತ್ ನಮ್ಮನೆ ಕಡೆ ಒಕ್ಕರ್ಸ್ಬಿಟ್ರಂಗಿದೆಯಾ? ಏಯ್, ನನ್ನ ಹೆಂಡ್ರು ಗೊತ್ತಾದ್ರೆ ಬುಡ್ದಾಕ್ ಬಿಡ್ತಾಳೆ, ಹೋಗೋತ್ಲಾಗೆ. ಇದ್ಯಾಕೋ ಹಿಂಗಂತೀಯ? ಅಲ್ಲ ಕಣ್ಣ ಚಿನ್ನಜಿ, ಅದೇನೋ ಒಂದ್ಸಲ ಕೋಳಿ ಕದ್ಬಿಟ್ಟೆ ಅನ್ಬಿಟ್ಟು ಹಿಂಗದ. ಲೇ, ಅದ್ ನಿಮ್ ಕೋಳಿ ಅಂತ ಗೊತ್ತಿರ ಕದೀತಿದ್ನೇನ ನಾನು, ಅದಕ್ಕೆ ವಿಶ್ವಾಸನೇ ಬಿಟ್ಬಿಡದ. ವಿಶ್ವಾಸ ಬೇಡ ಅನ್ನ, ಇನ್ಮ್ಯಾಗ ಅಂತ ಛತ್ರಿ ಕೆಲಸ ಎಲ್ಲ ಮಾಡಬೇಡ. ಅಟೇ ನಾನು ಈಗ ಅವೆಲ್ಲಾನು ಬಿಟ್ಬಿಟ್ಟಿದ್ದೀನಿ ಬಿಡು, ನ್ಯಾಯವಾಗಿ ಬದುಕೋದ್ ಕಲ್ತಿದ್ದೀನಿ ನಾನುವೇ. ಎಲ್ಲ ಇವನ
ದುಡಿಯೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ನೀನ್ ದುಡಿಯಕ್ ಶುರು ಹಚ್ಕೊಂಡೆ ಅಂದ್ರೆ ಪ್ರಪಂಚದಲ್ಲಿ ಏನಾರ ಎದ್ದೋ ತದ್ವೋ ಆಯ್ತದೆ. ದುಬ್ಬಿರ, ನಿನ್ಗೆ ನಾನು ಕೆಲಸ ಕೊಡ್ತೀನಿ, ಮಾಡ್ತಿಲ್ಲ, ಕಾಸು ಕೊಡ್ತೀನಿ. ಏನ್ ಕೆಲ್ಸನಪ್ಪ? ನಾನು ಶರ್ಟ್ ಎಲ್ಲ ಹೊಲ್ದಾಕ್ತೀನಿ, ನೀನ್ ಕುಂತ್ಕೊಂಡು ಕಾಜಾ ಹಾಕೋದು. ಕಾಚ ಹಾಕದ? ಮಗ ನಿನ್ನ ಯಾರ ಬೇರೆ ನೋಡ್ಕೊ. ಕಾಚ ಹಾಕೋದಲ್ಲ ಕಣಲು, ಗುಂಡಿಗೆ ಕಾಜಾ ಹಾಕೋದು, ಕೂತ್ಕೊಂಡ್ ಮಾಡೋ ಕೆಲಸ ಅದು. ಓಹೋ, ಈ ಗುಂಡಿ ಹಾಕವಾ? ಅದು ಹಾಕಿಲ್ವಾ? ಅದ್ ನನ್ ಕೈಲ ಹಾಕಿಲ್ಲ ಬಿಡಪ್ಪ. ಲೇ ಚಿನ್ನೋಜಿ, ಇದೇನಲ್ಲ ಯಾ ಪಾಟಿ ಬಟ್ಟೆ ಹೊಲ್ದು ಬಿಟ್ಟಿದ್ದಿ? ಯಾರಲ್ಲ ಇವೆಲ್ಲ? ನಿನ್ಗೆ ನ್ಯಾಯ ಹೊಲಿಯಕ್ಕೆ ಬರಲ್ಲ, ಇವೆಲ್ಲ ನೀನೇ ಹೊಲ್ದ ಹೆಂಗೋ? ಹ್ಞೂ, ನಾನೇ ಹೊಲ್ದಿದ್ದು. ಈಟೊಂದು ಚಡ್ಡಿ ನಮ್ಮೂರಾಗ ಯಾವನ್ಲ ಹೊಲಿಸ್ತಾನೆ? ಅತ್ಯ ಪೇಟೆಯಿಂದ ಬಟ್ಟೆ ತಂದ್ಬಿಟ್ಟು ನಾನೇ ಹೊಲ್ದು ಕಮ್ಮಿ ದುಡ್ಡಿಗೆ ಮಾರೋಣ ಅಂತ. ಒಳ್ಳೆ ಕೆಲಸ ಮಾಡಿದೆ ಚಿನ್ನೋಜಿ. ನಾನು 7 ದಿನದಿಂದ ಕೇಳ್ತಾ ಇದ್ದೀನಿ, ಒಂದ್ ಚಡ್ಡಿ ಹೊಲ್ಕೊಡು ಅಂತ. ಇದು ನನ್ನ ಅಳತೆಗೆ ಸರಿಯಾಗಿರಂಗದೆ, ನಾನು ಕೊಟ್ಬಿಡ ಇದ. ಒಳ್ಳೆ ಚೆನ್ನಾಯ್ತಲ್ಲ, ಮಾರಕ್ಕೆ ಅಂತಾನೆ ಕಣ ಹೊಲ್ದಾಕಿರೋದು. ಕಾಸು ಕೊಟ್ಟು ತಗೊಂಡೋಗು. ಕಾಸು ನಿನ್ಗೆ ಯಾಕಪ್ಪ? ಮುನ್ನ ಅಮಾಸೆ ಒಳಗೆ ಕೊಟ್ರೆ ಸರಿ ತಾನೆ? ಸಾಲಾಗಿಲ್ದ ಯಾವಾರ ಅಂತ ಇಟ್ಕೋಬೇಡ. ಕಾಸಿದ್ರೆ ಚಡ್ಡಿ, ಇಲ್ಲ ಅಂದ್ರೆ ಎದ್ದು ಹೋಯ್ತಾರ. ನೋಡೋ, ದುಡ್ಡಿನ ಮಕ್ಕ ನೋಡ್ಕೊಂಡು ಮನ್ಸರು ಕಳ್ಕೋಬಾರ್ದು. ಮನ್ಸ ಮುಖ್ಯ ಯಾವಾಗ್ಲೂ. ನಿನ್ಗೆ ಯಾಕೆ ಕೊಟ್ರು ಸರಿ, ಕೊಡಲ್ಲ. ದುಬ್ಬಿರ, ಮೊದ್ಲು ವ್ಯಾಪಾರದಲ್ಲಿ ಕಟ್ಕಟೆ ಮಾಡಬೇಡ. ಬೋಣಿ ವ್ಯಾಪಾರವೇ ಎಕ್ಕಟ್ಟು ಹೋಗ್ಬಿಟ್ರೆ ನಮ್ ಕ್ವಾಟೆ ಮಾರ ಒಪ್ಪಕ್ಕಿಲ್ಲ. ಕೊಡಕ್ಕಿಲ್ಲ ಅಂದ್ಮೇಲೆ ಕೊಡಕ್ಕಿಲ್ಲ. ಕಡೆ ಮಾತು. ದಾರ ಬೇರೆ ಬಿಚ್ಕತ್ತಿಲ್ಲಿ. ನನಗೂ ಒಂದು ಹೊಸ ಚಡ್ಡಿ ಬೇಕಾಗಿತ್ತು. ಇಲ್ಲೋ ಹೋಗ್ಬಿಟ್ಟ ಈ ನನ್ನ ಮಗ ದುಬ್ಬಿರ. ನನ್ನ ಮಗ ಚಡ್ಡಿಗಳನ್ನೆಲ್ಲ ಓದ್ಕೊಂಡೆಲ್ಲ ಹೋಗ್ಬಿಟ್ಟವನಲ್ಲ ಕಳ್ಳನ ಮಗ. ಇದೇನೋ ಮ್ಯಾಲ್ ಕಾಲ್ ಮಾಡಕ್ಬಿಟ್ಟೆ? ನನ್ನ ಮಗನೇ, ಊರೆಲ್ಲ ಹುಡುಕ್ತಾ ಇದೀನಿ, ಚಡ್ಡಿಗಳನ್ನೆಲ್ಲ ಓದ್ಕೊಂಬಂದು ಇಲ್ಲಿ ಬಿದ್ಕೊಂಡಿದೀಯಾ ನನ್ನ ಮಗನೇ? ಚಡ್ಡಿ? ಯಾವ ಚಡ್ಡಿ? ಏನ್ ಚಡ್ಡಿ? ಅಲ್ಲೋ, ನಿನ್ ಮನೆ ತವಿಂದ ಸೀದಾ ಬಂದವನ್ ಏನು ಗಿಟ್ಲಿಲ್ವಂತ ಇಲ್ಲಿ ಬಿದ್ಕೊಂಡಿದೀನಿ. ಹಲೋ, ಈ ನಿನ್ ಕಾಳಿ ಬೋಳಿ ಯಾವಾರೆಲ್ಲ ನಂತ ಬೇಡ ಅಣ್ಣ. ಮೊರ್ವಾದಿಂದ ನಾನು ಚಡ್ಡಿಗಳು ಮಾಡಕ್ ಬಿಡು. ಯಾವ ಚಡ್ಡಿ ಅಂತ ಚಿನ್ನಜೆ? ಯಾವ ಚಡ್ಡಿ ಗೊತ್ತೇ ಇಲ್ಲ ಪಾಪ. ಹೇಳ ಮ್ಯಾಕೆ ಪಂಚೆ. ಅದೇ ಇದೇನೋ ನೋಡ್ ರೋಡಲ್ಲಿ ನಿಂತ್ಕೊಂಡು ಪಂಚೆ ಬಿಚ್ಚುವಂತಿ ಮರ್ಯಾದೆ ಐತೆ. ಸುಮ್ಕಿರ್ ಚಿನ್ನಜಿ, ಪಂಚೆ ಬಿಚ್ಚೋ ಇಲ್ಲ ನಾನೇ ಬಿಚ್ಚಾಕನೋ? ಹಂಗಲ್ಲ ಕಣೋ. ಏನ್ಲಾ ಇದು? ಅದೇ ಒಂದ್ ವರ್ಷದಿಂದ ಕೇಳ್ತಾ ಇದ್ನಾ, ಒಂದ್ ಚಡ್ಡಿ ಹೊಲ್ಕೊಡು ಅಂತ. ಹೊಲ್ಕೊಟ್ಟ ನೀನು. ಅದಕ್ಕೆ ನಾನು ಅಳ್ತಕ್ ಸರಿಯಾಗಿತ್ತು, ಒಂದೇ ಒಂದ್ ಆಯ್ಕೊಂಬಂದ್ಬಿಟ್ಟೆ. ಹೊಲ್ಕೊಡ್ಲ ಅಂತ ಕದ್ಕೊಂಬಂದ್ಬಿಡದ? ಬಿಚ್ಚೋ ನನ್ನ ಮಗನೇ, ಕೊಟ್ಬಿಡು ಅಂತೀಯ? ಬಿಚ್ಚೋ. ಬುಕ್ಸಟ್ಟೆ ಸಿಕ್ಕು, ಆಯ್ಕೊಂಡ್ ಬಂದ್ಬಿಟ್ಟ. ತಗೊಳಪ್ಪ ಹೋಲಿ. ಬಿಚ್ಚ ಇದ್ನವೇ ಬಿಚ್ಚಪ್ಪ. ನಿನ್ನ ಇವತ್ತು ನೋಡ್ತಿಲ್ಲ ಕಣ್ ಬಿಚ್ಚು. ನೀನು ಮನುಷ್ಯನ ನೀನು? ಬಿಚ್ಚ ಅದ್ನವೇ. ಏನ್ ನನ್ನ ಮಗ ಅಡ್ಬಿಟ್ಟು ಸಿಕ್ತು ಅಂದ್ಬಿಟ್ಟು 3-4 ಚಡ್ಡಿ ಹಾಕೊಂಡ್ಬಿಟ್ಟವನೆ. ಬಿಚ್ಚ. ಸರಿಯಾದ ಸ್ವಾಮಿ, ನಿನ್ ನಂಬರ್ ಕಾಯ್ಕಿಲ್ಲ, ಅದು ತೆಗಿ. ಇದು ನಂದು ಕೊಡೋ ಒಂದೇ ಇರೋದು, ತಿರುಗಿಲ್ಲ ನೋಡು. ತೆಗಿ. ಚಿನ್ನೋಜಿ, ಏನಪ್ಪ ಈಗ ನಿನ್ ಚಡ್ಡಿ ಎಲ್ಲ ಕೊಟ್ಬಿಟ್ಟಿದೀನಿ. ಹಿಂಗೆ ಚಡ್ಡಿ ಕದ್ದಿದೆ ಅಂತ ಊರಲ್ಲಿ ಯಾರಿಗೂ ಹೇಳ್ಬೇಡ ಕಣೋ. ಮರುವಾದಿ ಹೊಂಟೈತದೆ. ಅಯ್ಯೋ, ನಿನ್ನ ಹೋಗ್ತಿಗೆ ಮರುವಾದಿ ಬೇರೆ ಕೇಳು. ಮರುವಾದಿ ಉಳಿಸ್ಕೊಳಕ್ಕೆ ಅಲ್ಮೇಲೆ ಚಡ್ಡಿ ತಂದಿತ್ತು. ಮರುವಾದಿ ಉಳಿಸ್ಕೊಳಕ್ಕೆ ಅನ್ಬಿಟ್ಟು ಚಡ್ಡಿ ಪಡ್ಡಿ ಎಲ್ಲ ಕದ್ಬಿಡು. ಕುರಿ ಕದೀತಿದ್ದೆ ಬೇಡ ಅಂದ್ರ, ಕೋಳಿ ಕದೀತಿದ್ದೆ ಬೇಡ ಅಂದ್ರ. ನನ್ನ ಮಗನ್ ನನ್ ಚಡ್ಡಿನೇ ಬೇಕಾಯ್ತ ನಿನಗೆ? ಕಳ್ಳನ ಮಗನೇ, ಇನ್ನೊಂದು ಕಿತ ಹಿಂಗೆ ಏನಾರ ಮಾಡ್ದೆ ಹುಷಾರು. ಏನೋ ಪಾಪ ಅಂತ ಒಂದು ಚಡ್ಡಿ ಹೊಲ್ಕೊಳ ಅಂತಿದ್ದೆ, ಅದನ್ನು ಕಳ್ಕೊಂಡಲ್ಲ. ಎದ್ದು ಯಾರ ಮಗ ನೋಡಿದ್ದು ನನ್ನ ಚಡ್ಡಿ ಎಲ್ಲ ಸಿಕ್ತು. ಸರಿಯಾದ ನನ್ನ ಮಗ.